ವೀಕ್ಷಕರೇ, ಮೇಘದೂತ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ತರೀಕೆರೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘಕ್ಕೆ ಪೀಠೋಪಕರಣ ಖರೀದಿಸಲು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ 2 ಲಕ್ಷ ಅನುದಾನ ಒದಗಿಸಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿಎಸ್ ಸುರೇಶ್ ತಿಳಿಸಿದರು. ತರೀಕೆರೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ಹಾಗೂ ವಜ್ರ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಪಟ್ಟಣದ ರೈತ ಭವನದ ಆವರಣದಲ್ಲಿ ಇರುವ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಲು ಉದ್ದೇಶಿಸಿರುವುದು ಸೂಕ್ತವಾಗಿದೆ. ಸಂಘಕ್ಕೆ ಆರ್ಥಿಕ ಲಾಭವಾಗುವ ಚಟುವಟಿಕೆ ರೈತರಿಗೆ ಸಲಕರಣೆ ಮಾರಾಟ ಮಾಡಲು ಸಂಘದ ಆಡಳಿತ ಮಂಡಳಿ ಮುಂದಾಗಬೇಕು ಎಂದು ತಿಳಿಸಿದರು. ಈ ಬಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ರು 7.67 ಕೋಟಿ ಲಾಭ ಗಳಿಸಿದೆ. ಸಹಕಾರ ಸಂಸ್ಥೆಗಳಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಸಂಸ್ಥೆಗಳು ಅಭಿವೃದ್ಧಿ ಹೊಂದುತ್ತವೆ ಎಂದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಎನ್ಬಿ ಸುಧಾಕರ್ ಮಾತನಾಡಿ 2023-24ನೇ ಸಾಲಿನಲ್ಲಿ ಸಂಘ 15,57,868 ಲಾಭ ಗಳಿಸಿದೆ. ಕಚೇರಿ ಕೆಳಗಿನ ಗೋಡಾನನ್ನು ರಸಗೊಬ್ಬರ, ಹಾರ್ಡ್ವೇರ್ ವ್ಯಾಪಾರ ಉದ್ದೇಶಕ್ಕಾಗಿ ನವೀಕರಿಸಲಾಗಿದೆ. ರೈತರಿಗೆ ಬೇಕಾಗುವ ಸಲಕರಣೆಗಳನ್ನು ಮಾರಾಟ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸಂಘದ ನಿರ್ದೇಶಕ ಎಂ ನರೇಂದ್ರ ಪ್ರಾಸ್ತಾವಿಕ ಮಾತನಾಡಿದರು. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಟಿವಿ ಶಿವಶಂಕರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆಆರ್ ಆನಂದಪ್ಪ, ಟಿಎಲ್ ರಮೇಶ್, ಸಂಘದ ಮಾಜಿ ಅಧ್ಯಕ್ಷ ಎಚ್ ರಾಜಶೇಖರ್, ಕೆಆರ್ ಧ್ರುವಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಟಿಎಎಂಎಸ್ ಉಪಾಧ್ಯಕ್ಷೆ ಪದ್ಮಾ, ಪುರಸಭೆ ಅಧ್ಯಕ್ಷ ವಸಂತ್ ಕುಮಾರ್, ನಿರ್ದೇಶಕರುಗಳಾದ ಗುಳ್ಳದ ಮನೆ ವಸಂತ್ ಕುಮಾರ್, ಎಸ್ಬಿ ಆನಂದಪ್ಪ, ತಿಮ್ಮೇಶ್ ಬಾಬು, ಕೆಆರ್ ಜಯಣ್ಣ, ಎಸ್ಎಲ್ ಶಿವಯೋಗಿ, ಎನ್ಎಂ ದಯಾನಂದ, ಕೆ ಮಂಜುನಾಥ್, ಎಸ್ಟಿ ಪ್ರೇಮ, ಎಂಎಂ ರವಿ, ಶಶಿಕುಮಾರ್, ಎಸ್ಎಂ ಸತೀಶ್ ಸಿಬ್ಬಂದಿ ಇದ್ದರು. ಕಾರ್ಯಕ್ರಮ ಮಾಡಿದ್ರೆ ಬಹಳ ವಿಜೃಂಭಣೆಯಿಂದ ಬಹಳ ಜೋರಾಗಿ ಮಾಡ್ತಕ್ಕಂಥದ್ದನ್ನು ಬೇರೆ ನಾವು ನೋಡಿದ್ದೇವೆ. ಆದರೆ ಎಲ್ಲರೂ ಕಾರಣಗಳು, ಆರ್ಥಿಕ ಪರಿಸ್ಥಿತಿ ಕಾರಣಗಳು, ಬೇರೆ ಬೇರೆ ರೀತಿ ಕಾರಣದಿಂದ ವಾರ್ಷಿಕ ಮಹಾಸಭೆ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಕೂಡ ತಾವೆಲ್ಲ ಇಂದಿನ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಉದ್ದೇಶಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು, ಹಿರಿಯ ಸರ್ಕಾರಗಳನ್ನು ಪುರಸ್ಕೃತರಿಗೆ ಗೌರವವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಉಪಾಧ್ಯಕ್ಷ ಚುನಾವಣೆಗೆ ಮುಂದಾಗ ನರೇಂದ್ರ ಅವರು ಸಲಹೆಯನ್ನು ಕೊಟ್ಟಿದ್ದರು. ಇದೊಂದು ಅತ್ಯುತ್ತಮ ಶಿಕ್ಷಣ ಅದನ್ನು ಅವತ್ತೇ ನಾವು ಅಭಿನಂದನಾ ಕಾರ್ಯಕ್ರಮ ಹೋದಾಗ ಏನು ರೈತರು ಒಂದು ಆವರಣದಲ್ಲಿ ಒಂದು 10-15 ಗುಳಿ ಆಗ್ತದೆ. ವಜ್ರ ಮಹೋತ್ಸವದ ಸಂಘವಾಗಿ ಅವರು ಇವತ್ತು ಅದರ ಪರವಾಗಿ ನಮ್ಮ ಬ್ಯಾಂಕಿನ ನೂತನ ಕಟ್ಟಡವನ್ನು ಸುಮಾರು 12-13 ಕೋಟಿ ಖರ್ಚಿನಲ್ಲಿ ನೂತನ ಕಟ್ಟಡವನ್ನು ಅದರಲ್ಲೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು ಮನೆಗೆ ಬಾಡಿಗೆಗಳು ಬರ್ತವೆ. ಅದರಲ್ಲಿ ನಮಗೆ ಜಿಎಸ್ಟಿ ಆದಾಯಕ್ಕೆ 38%, 40% ಟ್ಯಾಕ್ಸ್ ಹೋಗುತ್ತೆ. ಹಾಗಾಗಿ ಇದನ್ನು ಗೋದಾಮನ್ನು ನವೀಕರಿಸಿ ನಾವು ಇದರಲ್ಲಿ ಜನರಲ್ ಐಟಮ್ಗಳು ಮಾರಾಟ, ಗೊಬ್ಬರ, ಪೈಪು, ರೈತರಿಗೆ ಬೇಕಾದಂಥ ಸಲಕರಣೆಗಳನ್ನು ಎಲ್ಲ ಮಾರಾಟ ಮಾಡಬೇಕು. ತುಮಕೋಸ್ ಮಾದರಿಯಲ್ಲಿ ಒಂದು ಮಾರಾಟ ಕೇಂದ್ರವನ್ನು ನಾವು ಇಲ್ಲಿ ತೆರೆಯಬೇಕು ಅಂತ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಲ್ಲಿ ಈ ಜಾಗವನ್ನು ನವೀಕರಣ ಮಾಡಿ ಇದೇ ಜಾಗದಲ್ಲಿ ನಾವು ಮಾಡಿದರೆ ಖರ್ಚು ಉಳಿಯುತ್ತೆ, ನೌಕರಿ ಕೊಡಬಹುದು ಅಂತೇಳಿ ಆ ಗುಂಪಿನಲ್ಲಿ ನಾವು ಸದಸ್ಯರಿಗೆ ತೆಗೆದುಕೊಳ್ಬಹುದು ಅಂತೇಳಿ ಯೋಚನೆ ಮಾಡಿ ಇಲ್ಲೇ ಮಾಡಿದ್ದೀವಿ. ಸ್ವಲ್ಪ ಸೆಕೆಯಾಗಿ ಸ್ವಲ್ಪ ತೊಂದರೆ ಹೋದ್ಸಾರಿಗಿಂತ 2 ಲಕ್ಷ ಕಮ್ಮಿ ಆಗಿದೆ. ಕಾರಣ ಇಲ್ಲೇ ನಾವು ಜಿಎಸ್ಟಿ ಇರಲಿಲ್ಲ. ಈ ಸರಿ 4,13,600 ಜಿಎಸ್ಟಿ ಹೋಗಿದೆ.
ಇದಾಗಿತ್ತು ಇವತ್ತಿನ ಮೇಘದೂತ ನ್ಯೂಸ್. ನಮಸ್ತೆ.